ಮಕ್ಕಳಿಗೆ ಹುಡುಗರಿಗೆ ಬಡದು ಕಾಡ್ಲಕತ್ತೇನ. ಜೀವ ಇರೋತನ ಜನ ಮನಕ ಕಾಡಿದ ಆ ದುಷ್ಟ ಸತ್ರ ಅವನಿಗೆ ಕೆಟ್ಟ ಗಾಳಿ ಜನಕ್ಕೆ ಬೆಳೀತು. ಈಗ ನನ್ನ ದೇವಿ ತನ್ನ ಮಾಯೆಯಿಂದ ಆ ದುಷ್ಟ ಚಂದಣ್ಣನ ಗೋರಿ ಸುಟ್ಟು ಭಸ್ಮ ಮಾಡಿಬಿಟ್ಟು. ಈಗ ಆಕಳ ಹೊಟ್ಟೆಯಿಂದ ಎಲ್ಲ ಹೆಣ್ಣಗರಗಳೇ ಹುಟ್ಟುತ್ತವೆ. ಕಡೆ ಹೆಣ್ಣಗರ ಕಬ್ಬು ಕಟ್ಟಿ ಅದರ ಶೂಲದಲ್ಲಿ ಎಂದು ಹೋರಿಕರು ಹುಟ್ಟುತ್ತದ. ಅದು ಶ್ರೀ ಗುರು ಸಿದ್ದರಾಮೇಶ್ವರ್ಗ ಗೋಳಿ ಬಿಡ್ಬೇಕು ನೋಡ್ರಿ. ಹುಚ್ಚಯ್ಯ, ಇದೆಲ್ಲ ಗೂಢ ವಿಷಯ ನಿನಗೆ ತಿಳಿದು ಬಂತು? ಸ್ವಾಮಿಗಳ, ಆ ದೇವಿ ಕನಸಿನಲ್ಲಿ ಬಂದು ನನಗೆ ಎಲ್ಲ ಹೇಳಿ ಹೋದಳು. ಹುಚ್ಚಯ್ಯ, ಆ ದೇವಿ ಯಾರು? ಎಲ್ಲಿರುತ್ತಾಳೆ? ಸ್ವಾಮಿಗಳ, ನಾನು ಆಟವಾಡುವಾಗ ನನಗೆ ದೂರ ಕರೆದುಕೊಂಡು ಹೋದಳು. ನನ್ನ ನಾಲಿಗೆಯ ತುದಿಯನ್ನು ನೋಡಿ ನಾಲಿಗೆ ಮೇಲೆ ಪದ್ಮ ಚಕ್ರವಿದೆ ಎಂದು ಹೇಳಿದಳು. ಮತ್ತೆ ಏನು ಹೇಳಿದಳು ಹುಚ್ಚಯ್ಯ ಆ ದೇವಿ? ಸ್ವಾಮಿಗಳ, ನನಗೆ ಕಣ್ಣು ಮುಚ್ಚಿಸಿ ಓಂ ಅಂತ ಕಲಿಸಿದಳು. ಮತ್ತೆ ಯಾವುದನ್ನು ಕಲಿಸಿಕೊಟ್ಟಳು ಹುಚ್ಚಯ್ಯ ಆ ದೇವಿ? ನಾನು ಕಣ್ಣು ಮುಚ್ಚಿದಾಗ ನನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಳು. ಹಣೆಯ ಮಧ್ಯದೊಳಗೆ ಶಂಖ ಚಕ್ರ ತ್ರಿಶೂಲ ಕಂಡಿತು. ನನ್ನನ್ನು ಧ್ಯಾನಿಸಿದರೆ ಭೇಟಿಯಾಗುವೆನು ಎಂದು ಹೇಳಿ ಮಾಯವಾಗಿ ಬಿಟ್ಟು ನೋಡ್ರಿ ಅಪ್ಪ. ಸ್ವಾಮಿಗಳೇ, ಈತನ ಅಮೃತವಾಣಿಯನ್ನು ಕೇಳಿ ಮನಸ್ಸಿಗೆ ಬಹಳ ಆನಂದವಾಯಿತು. ತಾನು ಬಾಲಕನಿದ್ದರೂ ಮಾಲಕನಂತೆ ಮಾತನಾಡುವ ಈತನ ಸವಿನುಡಿ ಅದು ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ಲವೇ? ಆಕಳು ಹೋಳಿಗರ ಇದ್ದರೆ ಈ ಹಿಂದೆ ನಾನು ಸಿದ್ದರಾಮೇಶ್ವರನಿಗೆ ಗೂಳಿ ಬಿಡುವ ಸಂಕಲ್ಪವೇ ಮಾಡಿದ್ದೆ. ಈ ಹಿಂದೆ ನಾಗರ ಪಂಚಮಿ ಸುತ್ತ ಊರು ಹೊಡೆದ ಅವಳಿ ಕೇಳಿ ಬಂದಾಗ ಆ ದುಷ್ಟ ಗಾಳಿಯನ್ನ ನಮ್ಮ ತೋಳ್ನೂರ ಗ್ರಾಮಕ್ಕೆ ಬರಗೊಳ್ಳ